ಲೇಡೀಸ್ ಅಂಡ್ ಜೆಂಟಲ್ಮನ್, ಹೊರ್ಮುಜ್ ಜಲಸಂಧಿಯನ್ನ ದಾಟ್ತಾ ಇರುವಂತಹ ಹಡಗುಗಳಿಗೆ ಇರಾನ್ ಗುಂಡೇಟನ್ನ ಹೊಡೆದಿದೆ. ಭಾರತದ ಒಂದು ಹಡಗಿಗೆ ಇರಾನ್ ಗುಂಡು ಹಾಕಿದೆ. ಅದೇ ರೀತಿ ಬ್ರಿಟನ್ನ 2 ಹಡಗುಗಳು ಇರಾನ್ ಗುಂಡಿಗೆ ಬಲಿಯಾಗಿವೆ. ಇಸ್ರೇಲ್, ಇರಾನ್ ಮತ್ತು ಅಮೆರಿಕ 3 ದೇಶಗಳ ಯುದ್ಧ, ಕದನ ವಿರಾಮ, ಅದು ಇದು ಟ್ರಂಪ್ ಅವರ ಹುಚ್ಚಾಟ, ಎಲ್ಲದರ ನಡುವೆ ಭಾರತದ ಹಡಗು ಇರಾನ್ ಗುಂಡಿಗೆ ಬಲಿಯಾಗಿದೆ. ಈ ಕುರಿತ ಅಪ್ಡೇಟ್ಸ್ ಅನ್ನ ನಾನು ಕೊಡ್ತೀನಿ. ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ, ನಾನು ಹೇಮಂತ್. ಎಸ್ ವೀಕ್ಷಕರೇ, ಲೆಬನಾನ್ ಇಸ್ರೇಲ್ ಕದನ ವಿರಾಮದ ಒಪ್ಪಂದದ ನಂತರ ನಿನ್ನೆ ಹಾರ್ಮುಜ್ ಜಲಸಂಧಿ ಓಪನ್ ಆಗಿದೆ. ಹೇಗಾದ್ರೂ ಯುದ್ಧ ಸ್ಟಾಪ್ ಆಗಿದೆ. ತೈಲ ಟ್ಯಾಂಕರ್ಗಳು, ತೈಲ ಹಡಗುಗಳು ಅವರ ದೇಶಗಳಿಗೆ ಹೋಗಲಿಕ್ಕೆ ಅಣಿಯಾಗಿದ್ವು. ಅದೇ ರೀತಿ ನಿನ್ನೆ ಜಲಸಂಧಿಯನ್ನು ದಾಟಲಿಕ್ಕೆ ಪ್ಲಾನ್ ಮಾಡಿದ್ವಿ. ಜಲಸಂಧಿಯನ್ನ ದಾಟುವ ಸಮಯದಲ್ಲಿ ಭಾರತದ 1 ಹಡಗು ಮತ್ತು ಬ್ರಿಟನ್ನ 2 ಹಡಗುಗಳಿಗೆ ಇರಾನ್ ಗುಂಡನ್ನು ಹೊಡೆದಿದೆ. ಲೆಬನಾನ್ ಮತ್ತು ಇಸ್ರೇಲ್ ಕದನ ವಿರಾಮದ ನಂತರ ನಡೆದಿರೋ ಬೆಳವಣಿಗೆ ಇದೆ. ಹಾಗಾಗಿ ಇಲ್ಲಿ ಕದನ ವಿರಾಮಕ್ಕೂ ಬೆಲೆ ಇಲ್ಲ, ಯುದ್ಧ ನಡೀತಾನೆ ಇದೆ, ಯುದ್ಧ ನಿಲ್ತಾ ಇಲ್ಲ. ಟ್ರಂಪ್ ಅವರ ದಿನಕ್ಕೊಂದು ರೀತಿಯ ಹೇಳಿಕೆಗಳು ಗೊಂದಲಕ್ಕೆ ಕಾರಣ ಆಗ್ತಾ ಇದ್ದಾವೆ. ಫೈನಲಿ ಭಾರತಕ್ಕೆ ಇಲ್ಲಿವರೆಗೂ ಯಾವುದೇ ನಷ್ಟ ಆಗಿರಲಿಲ್ಲ ಈ ಯುದ್ಧದಲ್ಲಿ. ಆದರೆ ನಿನ್ನೆ ನಡೆದಂಥ ಘಟನೆಯಲ್ಲಿ ಭಾರತದ ತೈಲ ಹಡಗಿಗೆ ಇರಾನ್ ಗುಂಡು ಹೊಡೆದಿದೆ. ಇದು ಸದ್ಯಕ್ಕೆ ಭಾರತದ ವಿದೇಶಾಂಗ ನೀತಿ, ಹಾಗೆಯೇ ಭಾರತ ಯಾವ ರೀತಿ ಇದನ್ನ ರಿಯಾಕ್ಟ್ ಮಾಡುತ್ತೆ, ಇದಕ್ಕೆ ಭಾರತದ ಮುಂದಿನ ನಡೆ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಕುತೂಹಲವನ್ನು ಹುಟ್ಟಿಸಿದೆ. ಸರ್ಕಾರ ಈ ಘಟನೆಯ ಬಗ್ಗೆ ಇನ್ನೂ ಕೂಡ ರಿಯಾಕ್ಟ್ ಮಾಡಿಲ್ಲ. ನಿನ್ನೇನು ಈ ಇನ್ಸಿಡೆಂಟ್ ಆಯಿತು, ಭಾರತದ ಹಡಗಿಗೆ ಇರಾನ್ ಗುಂಡು ಹೊಡಿತು. ಅದಾದ್ಮೇಲೆ ಟ್ರಂಪ್ ಮತ್ತೆ ಮಾತಾಡಿದ್ದಾರೆ, ಇರಾನ್ ವಿರುದ್ಧ ಮತ್ತೆ ಸಿಡಿದೆದ್ದಿದ್ದಾರೆ. ಇದು ನೀವು ಮಾಡ್ತಾ ಇರೋದು ಬ್ಲಾಕ್ ಮೇಲ್, ಇದನ್ನ ಅಮೆರಿಕ ಸಹಿಸಲ್ಲ ಅಂತ ಹೇಳಿದ್ದಾರೆ. ಲೆಬನಾನ್, ಇಸ್ರೇಲ್ ಅವರ ಕದನ ವಿರಾಮದ ಘೋಷಣೆಯ ನಂತರ ನಡೆದಿರುವಂತಹ ಘಟನೆ ಇದು. ಭಾರತದ ಹಡಗು ಇರಾನ್ ಗುಂಡಿಗೆ ಬಲಿಯಾಗಿದೆ. ಇಂಥ ಸಂದರ್ಭದಲ್ಲಿ ಅಮೆರಿಕ ಈಗ ಮತ್ತೆ ಖ್ಯಾತೆ ತೆಗಿತಾ ಇದೆ. ಇರಾನ್ ಮೇಲೆ ದಾಳಿಗೆ ಸಜ್ಜಾಗಲಿಕ್ಕೆ ತಯಾರಿಯನ್ನು ಮಾಡಿಕೊಳ್ತಾ ಇದೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮತ್ತೆ ಗುಡುಗಿದ್ದಾರೆ. ಮತ್ತೊಂದು ರೀತಿಯ ಯುದ್ಧದ ವಾತಾವರಣ ನಿರ್ಮಾಣ ಆಗ್ತಾ ಇದೆ. ಪಾಕಿಸ್ತಾನ ಇರಾನ್ ಜೊತೆ ಮಾತಾಡಲಿಕ್ಕೆ ಪ್ರಯತ್ನ ಪಡ್ತಾ ಇತ್ತು. ಅಮೆರಿಕ ಮತ್ತು ಇರಾನ್ ಮಧ್ಯದಲ್ಲಿ ಮಧ್ಯಸ್ಥಿಕೆ ವಹಿಸ್ತೀನಿ ಅಂತ ಪಾಕಿಸ್ತಾನ ಹೇಳಿತ್ತು. ಸ್ವಲ್ಪ ಮಟ್ಟಿನ ಯಶಸ್ಸನ್ನು ಕೂಡ ಕಂಡಿತ್ತು. ಆದರೆ ಕದನ ವಿರಾಮದ ನಂತರ ಇರಾನ್ ಮಾಡಿರುವಂಥ ಈ ನಡೆ, ಇರಾನ್ ಮಾಡಿರುವಂಥ ಈ ಕೆಲಸ ಭಾರತದ 1 ಮತ್ತು ಬ್ರಿಟನ್ನ 2 ಹಡಗಿನ ಮೇಲೆ ದಾಳಿ ನಡೆಸಿದ್ದು ಮತ್ತೆ ಈಗ ಇರಾನ್ಗೆ ಸಂಕಷ್ಟ ತಂದಿಡೋ ಸಾಧ್ಯತೆಯನ್ನ ದಟ್ಟವಾಗಿಸಿ. ಅದೃಷ್ಟವಶಾತ್ ನಿನ್ನೆ ಮಾಡಿರೋ ಇರಾನ್ ದಾಳಿಯಲ್ಲಿ ಯಾವುದೇ ಪ್ರಾಣಹಾನಿಯಾಗಿಲ್ಲ. ಭಾರತದ 1 ಹಡಗು ಹಾಗೆಯೇ ಬ್ರಿಟನ್ನ 2 ಹಡಗುಗಳು ಇರಾನ್ ಗುಂಡಿಗೆ ಬಲಿಯಾದರೂ ಕೂಡ ಯಾವುದೇ ಪ್ರಾಣಹಾನಿಯಾಗಿಲ್ಲ. ಯುದ್ಧ ಮುಂದುವರಿಯುವ ಸೂಚನೆಗಳು ಮತ್ತೆ ಕಾಣ್ತಾ ಇದ್ದಾವೆ. ಇರಾನ್ ಕೂಡ ಇಲ್ಲಿ ಸೈಲೆಂಟ್ ಆಗ್ತಾ ಇಲ್ಲ. ಹಾರ್ಮುಜ್ ಜಲಸಂಧಿ ಓಪನ್ ಆದಂಥ ಒಂದೇ ದಿನದಲ್ಲಿ ಮತ್ತೆ ಈ ರೀತಿಯ ದಾಳಿಯನ್ನು ಮಾಡಿದೆ. ಪರಿಣಾಮ ಹಾರ್ಮುಜ್ ಮತ್ತೆ ಈಗ ಬಂದಾಗಿದೆ. ಇದೆಲ್ಲದರ ಎಫೆಕ್ಟ್ ತೈಲ ಮಾರುಕಟ್ಟೆಯ ಮೇಲೆ ಆಗ್ಬೋದು. ಭಾರತಕ್ಕೆ ಮೊದಲೇ ಗ್ಯಾಸ್ ಸಿಲಿಂಡರ್ ಮತ್ತು ಪೆಟ್ರೋಲ್ ಡೀಸೆಲ್ ಕೊರತೆ ಆಗುತ್ತೆ ಅನ್ನೋಂಥ ವರದಿಗಳಿತ್ತು. ಈಗ ಈ ಬೆಳವಣಿಗೆಯ ನಂತರ ಮತ್ತೆ LPG ಸಿಲಿಂಡರ್, ಪೆಟ್ರೋಲ್, ಡೀಸೆಲ್ ಪೂರೈಕೆಯ ಬಗ್ಗೆ ವ್ಯತ್ಯಯಗಳಾಗ್ಬೋದು ಅನ್ನೋದು ಮಾರುಕಟ್ಟೆ ತಜ್ಞರು ಹೇಳ್ತಾರೆ. ಈ ಯುದ್ಧ ಯಾವ ರೀತಿ ಟರ್ನ್ ತೆಗೆದುಕೊಳ್ಳುತ್ತೆ, ಭಾರತದ ಮೇಲಾಗಿರುವ ದಾಳಿಯಿಂದ, ಅಂದರೆ ಭಾರತದ ಹಡಗಿನ ಮೇಲಾಗಿರೋ ದಾಳಿಯಿಂದ ಭಾರತ ಯಾವ ರೀತಿ ಪ್ರತಿಕ್ರಿಯೆ ನೀಡುತ್ತೆ, ಕಾದು ನೋಡಬೇಕಿದೆ. ಇದಾಗಿತ್ತು ಈ ಕ್ಷಣದ ಅಪ್ಡೇಟ್. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.